ಅಕ್ಬರ್ ಬೀರ್ಬಲ್ ಕೆಲವರೆಲ್ಲ ಟೀಕೆ ಮಾಡ್ತಾರೆ. ನಾನು ಅಕ್ಬರ್ ಬೀರ್ಬಲ್ ಸಂಭಾಷಣೆ ಎಲ್ಲೋ ಒಂದು 3-4 ಕಡೆ ಹೇಳಿದ್ದೇನೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ, ಸತ್ಯಕ್ಕೂ ಸುಳ್ಳಿಗೂ ಎಷ್ಟೇ ಅಂತರ ಅಂತ. ಅವನು ಬೀರ್ಬಲ್ ಹೇಳ್ತಾರೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಕೇಳ್ತೇನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹೇಳ್ತೇನೆ. ಹಂಗೆ ಕಣ್ಗೂ ಕಿವಿಗೂ ಇಟ್ಟು 4 ಬೆರಳುಗಳನ್ನು ತೋರಿಸ್ತಾರೆ. ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ, ಶಾಸಕರು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇಲ್ಲ. ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ. ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಗಂಟೆ ಇವತ್ತು ನಾವು ಮಾತಾಡಬೇಕಾಗ್ತದೆ. ಇವತ್ತು ಅಭಿವೃದ್ಧಿ, ನಮ್ಮ ಸರ್ಕಾರ ಅಂದ್ರೆ ಅಭಿವೃದ್ಧಿಯ ಸರ್ಕಾರ. ಇದು ಎಲ್ಲರ ಬದುಕಿನಲ್ಲಿ ಹೊಸ ಉರುಪನ್ನ, ಸರ್ವರಿಗೂ ಸಮಬಾಳು ಸಮಪಾಲು, ಸರ್ವರಿಗೂ ನೆಮ್ಮದಿ, ಸರ್ವರಿಗೂ ಅಭಿವೃದ್ಧಿ ಕೊಡುವಂತ ಇದೊಂದು ಸರ್ಕಾರ. 1 ನಿಮಿಷದಲ್ಲಿ ನಾವು ಜೀವನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ನಿರ್ಧಾರಗಳನ್ನ 1 ನಿಮಿಷದಲ್ಲಿ ನಾವು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೃಷ್ಣ ಬೈರೇಗೌಡರು 50,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಈ ದಾಖಲೆಗಳನ್ನ ಸೃಷ್ಟಿ ಮಾಡಿ, ಅವರ ಮುಖಂಡತ್ವದಲ್ಲಿ ವಿಜಯಪುರದಲ್ಲಿ 1,11,00,000 ಜನರಿಗೆ ಇವತ್ತು ನಾವೆಲ್ಲ ದಾಖಲೆಗಳನ್ನ ಕೊಡುವಂತ ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ತು. ಹಂಗೆ ನಮ್ಮ ಹುಟ್ಟು ನಮ್ಮ ಕೈಲಿಲ್ಲ, ಆದರೆ ಗುರಿ ಮುಟ್ಟೋದು ಮಾತ್ರ ನಮ್ಮ ಕೈಯಲ್ಲಿದೆ. ಆ ಕೆಲಸ ಇವತ್ತು ನಮ್ಮ ಸರ್ಕಾರ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕೊಟ್ಟಂತ ಅನೇಕ 142 ಭರವಸೆಗಳನ್ನು ಈಗಾಗಲೇ ಜನರಿಗೆ ಮುಟ್ಟಿಸಿದ್ದೇವೆ. ಕೊಟ್ಟ ಮಾತನ್ನು ನಾವು ಉಳಿಸಿಕೊಂಡಿದ್ದೇವೆ. ಮುಂದಕ್ಕೂ ಕೂಡ ಈ ಸರ್ಕಾರ ಮುಂದಕ್ಕೆ ಹೋಗ್ತದೆ. ಈ ರಾಜ್ಯದ ಜನತೆಯ ಕಲ್ಯಾಣವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಿಮ್ಮ ಆತ್ಮವಿಶ್ವಾಸ ಇರಲಿ. ಈಗಾಗಲೇ ಶಿವಲಿಂಗೇಗೌಡರು, ಮಂಜು ಮತ್ತು ನಮ್ಮ ಶ್ರವಣಬೆಳಗೊಳ ಶಾಸಕರು ಎಲ್ಲ ಸೇರಿ, ಬಾಲಕೃಷ್ಣ ಎಲ್ಲ ಸೇರಿ ನಮ್ಮ ಸರ್ಕಾರ ಸಾಧನೆ ಬಗ್ಗೆ ಮಾತಾಡಿದ್ದಾರೆ. ಅವರೇ ಕೊಟ್ಟಂತ ಎಲ್ಲ ಸಹಕಾರಕ್ಕೆ ಸುರೇಶ್ ಇರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದು ನಮ್ಮ ಬೆಂಬಲವಾಗಿ ನಿಂತುಕೊಂಡು ಈ ಸರ್ಕಾರಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇದರಲ್ಲಿ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡು ಇರುವಂತ ಜನ. ಮುಂದಿನ ದಿನದಲ್ಲಿ ಏನೇ ಸಮಸ್ಯೆ ಇರಲಿ, ಈ ಹಾಸನಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು.